ಸರ್ಕಾರದ ವತಿಯಿಂದ ನಮ್ಮ ಗ್ಯಾರಂಟಿಗಳ ಬಗ್ಗೆ ಏನು ನಾವು ಸರ್ಕಾರದ ವತಿಯಿಂದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳೇನೇನಿದೆ, ಅನ್ನಭಾಗ್ಯ, ಈ ರೀತಿ 5ನೇ ಗ್ಯಾರಂಟಿಯನ್ನು ನಾಡಿದ್ದು ನಮ್ಮ ಯುವ ನಿಧಿ ಅಂತಕ್ಕಂಥದ್ದು ಸರ್ಕಾರಿಯ ಒಂದು ಕಾರ್ಯಕ್ರಮವನ್ನು 26ನೇ ತಾರೀಕು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ. ಎಲ್ಲ ಅನ್ಎಂಪ್ಲಾಯ್ಡ್ ಯುವಕರು ಏನೇನಿದ್ದಾರೆ, ಕ್ವಾಲಿಫೈಡ್ ಇದ್ದಾರೆ, ಅವರು 26ನೇ ತಾರೀಕಿಂದ ನೋಂದಣಿಯನ್ನು ಮಾಡ್ಕೋಬೋದು. ಅದನ್ನು ನೋಂದಣಿ ಮಾಡಿದ ಮೇಲೆ ಅವರಿಗೆ ಯಾರ್ಯಾರು ಕ್ವಾಲಿಫೈ ಆಗ್ತಾರೆ ಅವರಿಗೆಲ್ಲರಿಗೂ ಕೂಡ ನನಗೆ ಭಾಳ ಸಂತೋಷ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು ಮೊನ್ನೆ, ಯಾಕೆಂದರೆ ಇದು ಶರಣ್ ಪ್ರಕಾಶ್ ಅವರ ಇಲಾಖೆಗೆ ಬರ್ತದೆ. ಹೈಯರ್ ಮೆಡಿಕಲ್ ಎಜುಕೇಷನ್ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವರಾಗ್ತಾರೆ ಅವರು, ಅವರಿಗೆ ಬರ್ತದೆ. 12ನೇ ತಾರೀಕು ವಿವೇಕಾನಂದ ಅವರ ಜಯಂತಿಯ ಒಂದು ಹುಟ್ಟಿದ ದಿನದಂದು ಆ ಕಾರ್ಯಕ್ರಮವನ್ನು ಭಾಳ ಸಂತೋಷ ಏನು ಅಂತ ಹೇಳಿದರೆ, ರಾಜ್ಯ ಮಟ್ಟದ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ನಾವು ಮಾಡಬೇಕು ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಶಿವಮೊಗ್ಗದಲ್ಲಿ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಯುವಕರಿಗೂ ಕೂಡ ಅವತ್ತು ಅಕೌಂಟಿಗೆ ಹೋಗ್ತದೆ, DBT ಮೂಲಕನೇ ಹೋಗ್ತದೆ ಅದೆಲ್ಲದು ಕೂಡ. ಆ ದೊಡ್ಡ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಸಾಕಷ್ಟು ಬೇರೆ ಸಚಿವರು, ಶಾಸಕ ಮಿತ್ರರು, ಮತ್ತು ಇಲ್ಲಿ ಶಿವಮೊಗ್ಗ ಸಿಟಿ ಶಾಸಕರು ಇರ್ಬೋದು, ಶಾರದಾ ಪುರಾಣಿಕ್ ಅವರು ಗ್ರಾಮೀಣ ಭಾಗದ ಶಾಸಕರು, ಮತ್ತು ಇಡೀ ರಾಜ್ಯದ ಒಂದು ಕಾರ್ಯಕ್ರಮವನ್ನು ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕು ಅಂಥೇಳಿ ನಾವೆಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದೀವಿ. ಬೇರೆ ಕಡೆ ಮಾಡಬೇಕು ಅಂತ ಇದ್ರು, ನಾನು ಹೇಳಿದೆ ಇಲ್ಲ ಶಿವಮೊಗ್ಗದಲ್ಲಿ ಮಾಡಿ ಚೆನ್ನಾಗಿರ್ತದೆ, ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಕೊಡಬೇಕಾಗ್ತದೆ. ನಮ್ಮ ಸರ್ಕಾರ ಬಂದಮೇಲೆ ನಾವು ಮಾಡಿರಲಿಲ್ಲ, ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು. ಬೇರೆದು ಯಾವುದೋ ಒಂದು ಭೇಟಿ ಇತ್ತು, ನಾನು ಹೇಳಿದೆ ಇಲ್ಲ ನೀವು ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡು ಬನ್ನಿ, ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ ಅಂಥೇಳಿ ಸರ್ಕಾರದ ವತಿಯಿಂದ ಅದನ್ನು 26ನೇ ತಾರೀಕು ರಿಜಿಸ್ಟ್ರೇಷನ್ನು, 12ನೇ ತಾರೀಕು ಅದು ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯ ಮಟ್ಟದ ಎಲ್ಲ ಭಾಗದಿಂದನೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದು ಮಾಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಮತ್ತು ಶರಣ್ ಪ್ರಕಾಶ್ ಅವರು ಅವರೇ ಸಚಿವರು ಇರೋದ್ರಿಂದ, ಮತ್ತು ಎಲ್ಲ ಬೇರೆ ಬೇರೆಯವರು ಕೂಡ ಸಚಿವರು ಎಲ್ಲದೂ ಕೂಡ ಅಕ್ಕಪಕ್ಕದಿಂದನೂ ಕೂಡ ನಾವು ಇನ್ವೈಟ್ ಮಾಡ್ತಾಯಿದ್ದೀವಿ. ಫ್ರೀಡಮ್ ಪಾರ್ಕಲ್ಲಿ 12ನೇ ತಾರೀಕು. ಟೈಮಿಂಗ್ ಎಲ್ಲ ನಾವು ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ. AICCಯಿಂದ ನನಗೆ ಗೊತ್ತಿಲ್ಲ, ಅವರು ಯಾಕೆ ನೀವು ಪ್ರಶ್ನೆ ಕೇಳೋಕ್ಕ ಅವರಿಗೆ AICCಯಿಂದ ಅಂದರೆ ನೀವು ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಇವ್ರು ಯಾರಾದರೂ ನನಗೆ ಗೊತ್ತಿಲ್ಲ. ಯಾಕೆಂದರೆ ನನಗೆ ಮಾಹಿತಿ ಇರೋದು ಮೊನ್ನೆ ಕ್ಯಾಬಿನೆಟಲ್ಲಿ ಮಾತಾಡಬೇಕಾದ್ರೆ ಬೇರೆ ಬೇರೆ ಡಿಸ್ಟ್ರಿಕ್ಸ್ದೆಲ್ಲ ಹೇಳಿದರು. ನನಗೆ ಸ್ವಲ್ಪ ಯುವಕರದ್ದು ಇಲ್ಲಿ ಮಾಡೋಣ ಅಂಥೇಳಿ ಒಂದು ಆಸಕ್ತಿ ಇತ್ತು. ಆಮೇಲೆ ಯಾಕೆಂತ ಹೇಳಿದರೆ ಭಾಳ ನನಗೊಂದು ಹೆಮ್ಮೆ, ಯಾವುದಾದ್ರೂ ಒಂದು ಕಾರ್ಯಕ್ರಮ, ಒಂದು ಸ್ವಾರ್ಥನೂ ಇದೆ. ಯಾಕೆಂದರೆ ನಾನು ಅದರಲ್ಲಿ ವೈಸ್ ಚೇರ್ಮನ್ ಆಗಿದ್ದೆ, ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿದ್ದೆ ಚುನಾವಣೆ ಪೂರ್ವಕವಾಗಿ. ಸೊ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ನನ್ನ ಜಿಲ್ಲೆಯಲ್ಲಿ ಆಗ್ತದೆ ಅಂತ ಹೇಳಿದರೆ ನನಗೊಂದೊಂದು ಹೆಮ್ಮೆ. ಆ ಹೆಮ್ಮೆಯನ್ನು ನಾವು ತೊಗೊಳ್ಬೇಕಾಯ್ತು. ಯಾಕೆಂದರೆ ಬೇರೆ ಬೇರೆ ಕಾರ್ಯಕ್ರಮ ಬೇರೆ ಬೇರೆ ಕಡೆಗೆಲ್ಲ ಮಾಡಿದರು. ನಾನು ಇದನ್ನು ದಯವಿಟ್ಟು ನೀವು ಇಲ್ಲಿ ಮಾಡಿ ಅಂತಕ್ಕಂಥದ್ದನ್ನು ಒಪ್ಕೊಂಡು ಅವರು ಸಿದ್ದರಾಮಯ್ಯ ಸಾಹೇಬರು ಇಲ್ಲ ಮಾಡಿ, ಹಾಗಾದರೆ ಚೆನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ. ನಾನು ಪತ್ರಿಕಾ ಮಾಧ್ಯಮದವರಿಗೆ ದಯವಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲದೂ ಯಾವುದೇ ಕಾರ್ಯಕ್ರಮ ಆಗಲಿ, ಯಾವುದೇ ಪಕ್ಷದವ್ರು ಯಾವುದೇ ಅಧಿಕಾರದಲ್ಲಿರಲಿ, ಕೇಂದ್ರ ಸರ್ಕಾರದವ್ರು ಇರ್ಬೋದು, ರಾಜ್ಯ ಸರ್ಕಾರದವ್ರು ಇರ್ಬೋದು, ನಾವೆಲ್ಲ ಏನೇ ಸವಲತ್ತು ಕೊಟ್ರೂ ಅದು ಸರ್ಕಾರದ ಹಣ ಆಗ್ತದೆ, ಸಾಮಾನ್ಯ ಜನರ ಹಣ ಆಗ್ತದೆ, ಅವ್ರಿಗೆ ಸೇರಬೇಕಾಗ್ತದೆ. ಅದು ಒಳ್ಳೆ ಅರ್ಥ ಬರಬೇಕಂತ ಹೇಳಿದರೆ ಅನುಷ್ಠಾನ ಆಗಬೇಕು. ಈಗ ಯಾವ ರೀತಿ ಮಾಧ್ಯಮ ಬಹಳ ಮುಖ್ಯ ಆಗ್ತದೆ, ನಾನು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದೆಲ್ಲರೂ ರೂಪರೇಖೆಯೆಲ್ಲ ನಿಮಗೆಲ್ಲ ಗೊತ್ತಾಗ್ತದೆ. ಅದನ್ನು ದಯವಿಟ್ಟು ಜನರಿಗೆ ಮಾಹಿತಿಯನ್ನು ಮಾಧ್ಯಮದ ಮೂಲಕ, ಎಲ್ಲ ಥರದ ಮಾಧ್ಯಮದ ಮೂಲಕ ಹೋಗಿ ಅವರು ಈ ಸಹಕಾರವನ್ನು ಪಡಿಬೇಕಾಗ್ತದೆ. ನಾಡಿದ್ರಿಂದ ನೋಂದಣಿಯನ್ನು ಏನು ಶುರು ಮಾಡ್ತಾ ಇದ್ದೀವಿ, ಅದಕ್ಕೆ ಯುವಕರು ಅದಕ್ಕೆ ಅರ್ಜಿ ಹಾಕಿ ಸರ್ಕಾರದ ಸಹಕಾರವನ್ನು ಅವರು ತಗೊಳ್ಳಿ ಅಂಥೇಳಿ. 1,500 ರೂಪಾಯಿ ಡಿಪ್ಲೊಮೊ ಅನ್ಎಂಪ್ಲಾಯ್ಡ್ ಅವರು, ಮತ್ತು 3,000 ಡಿಗ್ರಿ ಹೋಲ್ಡರ್ಸು, ಅನ್ಎಂಪ್ಲಾಯ್ಡ್ ಡಿಗ್ರಿ ಹೋಲ್ಡರ್ಸು, ಅವರಿಗೆ ಈ ಭತ್ಯವನ್ನು ಕೊಡ್ತಕ್ಕಂಥ ಸರ್ಕಾರದ ಒಂದು ಸಹಕಾರವನ್ನು ಕಾರ್ಯಕ್ರಮವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂಥೇಳಿ ನಾನು ಎಲ್ಲರ ಪರವಾಗಿ, ಸರ್ಕಾರದ ಪರವಾಗಿ ಮನವಿಯನ್ನು ಮಾಡಲಿಕ್ಕೆ